ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 36ನೇ ಅಧ್ಯಾಯ 5ನೇ ವಚನದಲ್ಲಿ ವಾಕ್ಯ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯೆಹೋವನೇ, ನಿನ್ನ ಪ್ರೀತಿಯು ಆಕಾಶದಷ್ಟು ಉನ್ನತವಾಗಿದೆ, ನಿನ್ನ ನಂಬಿಗಸ್ತಿಕೆಯು ಮೇಘ ಮಾರ್ಗವನ್ನು ಮುಟ್ಟುತ್ತದೆ ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ದೇವರ ಪ್ರೀತಿ ಅದೇನಾಗಿದೆ, ಆಕಾಶದಷ್ಟು ಅದೇನಾಗಿದೆ, ಉನ್ನತವಾಗಿದೆ. ಪ್ರೀತಿಯುಳ್ಳ ದೇವ ಜನರೇ, ನಾವು ಅನೇಕ ವಾರ್ತಿ ನಾವು ನೆನೆಸ್ತೇವೆ, ನಮ್ಮನ್ನು ಯಾರು ಪ್ರೀತಿಸ್ತಾರೆ, ನನ್ನ ಕುಟುಂಬದವರನ್ನ ಯಾರು ಪ್ರೀತಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅನೇಕ ವಾರ್ತೆ ನಾವು ನೆನೆಸ್ತೇವೆ. ಆದ್ರೆ ನಮ್ಮನ್ನ ಪ್ರೀತಿಸೋದಕ್ಕೊಬ್ಬರಿದ್ದಾರೆ, ಅವರೇ ನಮ್ಮ ದೇವರು, ನಮ್ಮನ್ನ ಪ್ರೀತಿಸುವವರು ಆಗಿದ್ದಾರೆ. ಪ್ರೀತಿಯುಳ್ಳ ದೇವ ಜನರೇ, ಆತನ ಪ್ರೀತಿ ಅದೇನಾಗಿದೆ, ಆಕಾಶದಷ್ಟು ಆತನ ಪ್ರೀತಿ ಉನ್ನತವಾಗಿದೆ. ಪ್ರೀತಿಯುಳ್ಳ ದೇವ ಜನರೇ, ಆಕಾಶವನ್ನ ನಾವೇನ್ ಮಾಡ್ಲಿಕ್ಕೆ ಆಗುವುದಿಲ್ಲ, ಅಳತೆ ಮಾಡ್ಲಿಕ್ಕೆ ಆಗುವುದಿಲ್ಲ, ಅದನ್ನ ಅಳಿಲಿಕ್ಕೆ ಆಗುವುದಿಲ್ಲ. ಹಾಗೆಯೇ ನಮ್ಮ ದೇವರ ಪ್ರೀತಿನ ನಾವೇನ್ ಮಾಡುವುದಕ್ಕಾಗುವುದಿಲ್ಲ, ಅಳತೆ ಮಾಡುವುದಕ್ಕಾಗುವುದಿಲ್ಲ. ಅಷ್ಟು ಉನ್ನತವಾಗಿರುವ ಪ್ರೀತಿನ ಕರ್ತನು ನಮ್ಮ ಮೇಲೆ ಇಟ್ಟಿದ್ದಾನೆ. ನನ್ನ ಮಗನ ಮೇಲೆ ಪ್ರೀತಿಯನ್ನು ಇಡಬೇಕು, ನನ್ನ ಮಗಳ ಮೇಲೆ ಪ್ರೀತಿಯನ್ನು ಇಡಬೇಕು ಅಂತ ಹೇಳ್ಬಿಟ್ಟು ಕರ್ತನು ನಮ್ಮನ್ನ ಹುಡುಕಿ ಬರುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ಅನೇಕ ವಾರ್ತಿ ನಾವೇನಾಗ್ತೇವೆ, ನಮ್ಮ ದೇವರನ್ನ ಬಿಟ್ಟು ನಾವು ಹಿಂಜೂರಿಗೆ ಹೋಗಿಬಿಡ್ತೇವೆ. ಆದರೆ ಕರ್ತನು ನಮ್ಮನ್ನೇನ್ ಮಾಡುವವನಾಗಿದ್ದಾನೆ, ಆತನ ಒಂದು ಪ್ರೀತಿಯಿಂದ ನಮ್ಮನ್ನು ತುಂಬಿಸುವವರಾಗಿದ್ದಾರೆ. ಉನ್ನತವಾದ ಪ್ರೀತಿಯಿಂದ ನಮ್ಮನ್ನು ಹುಡುಕಿಕೊಂಡು ಬಂದು ನಮ್ಮನ್ನ ಕಂಡುಕೊಳ್ಳುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವ ಜನರೇ, ನಮ್ಮನ್ನ ಪ್ರೀತಿಸೋದಕ್ಕೊಬ್ಬರಿದ್ದಾರೆ, ಅವರೇ ನಮ್ಮ ದೇವರು. ಆತನು ನಮ್ಮನ್ನ ಆಕಾಶದಷ್ಟು ಉನ್ನತವಾದ ಪ್ರೀತಿಯಿಂದ ನಮ್ಮನ್ನ ತುಂಬಿಸಿ ನಡೆಸುವವರಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ಈ ಸಮಯಕ್ಕಾಗಿ ನಾನು ನಿಮಗೆ ಸ್ತೋತ್ರ ಮಾಡ್ತೇನೆ ರಾಜ. ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವಂತ ಜನಗಳನ್ನ ನೀನು ಸಂಧಿಸು ಸ್ವಾಮಿ. ಅಪ್ಪ, ನಿನ್ನ ಶ್ರೇಷ್ಠವಾದ ಪ್ರೀತಿಯಿಂದ ನೀನು ಅವ್ರನ್ನ ತುಂಬಿಸು ದೇವರೇ. ನಿನ್ನ ಪ್ರೀತಿ ಸ್ವಾಮಿ ಉನ್ನತವಾಗಿದೆ ದೇವರೇ, ಆಕಾಶದಷ್ಟು ಉನ್ನತವಾದ ಪ್ರೀತಿಯಿಂದ ನೀನು ಅವ್ರನ್ನ ಆಳ್ವಿಕೆ ಮಾಡು ಸ್ವಾಮಿ. ನಿನ್ನ ಪ್ರೀತಿಯನ್ನು ಅವರು ಅನುಭವಿಸುವಂತೆ ಕೃಪೆ ಕೊಡು ದೇವರೇ. ನಿಮ್ಮ ನಾಮಕ್ಕೆ ಸ್ತೋತ್ರ ರಾಜ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್.